ಸೆಪ್ಟೆಂಬರ್ನಲ್ಲಿ OTTಗೆ ಬಂದ ಸಿನಿಮಾಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದನ್ನ ಸ್ವಲ್ಪ ಲೇಟ್ ಮಾಡಿದ್ವಿ. ಆದರೆ ಈ ಸಲ ನಮ್ಮ ವ್ಯೂವರ್ಸ್ಗೆ ಲೇಟ್ ಮಾಡದೆ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಡಬೇಕಂತ ಅಕ್ಟೋಬರ್ನಲ್ಲಿ OTTಗೆ ಬರ್ತಿರೋ ಮಸ್ಟ್ ವಾಚ್ ಸಿನಿಮಾಗಳ ಬಗ್ಗೆ ಹೇಳೋದಕ್ಕೆ ತಿಂಗಳ ಮೊದಲನೇ ವಾರದಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪಿಕ್ಚರ್ ಟಾಕೀಸ್ಗೆ ನಿಮಗೆಲ್ಲ ಸ್ವಾಗತ. ಇದೇ ಥರ OTT ರೆಕಮೆಂಡೇಶನ್ಸ್, ಇಂಡಸ್ಟ್ರಿ ನ್ಯೂಸ್, ಲೇಟೆಸ್ಟ್ ಸಿನಿಮಾ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗನ್ಸೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ತಿಂಗಳು 2 ಇಂಡಸ್ಟ್ರಿ ಹಿಟ್ಗಳು OTTಗೆ ಬರೋ ಚಾನ್ಸಸ್ ಇದೆ. ಅವು ಯಾವ್ಯಾವ್ದಂತ ಮುಂದೆ ಹೇಳ್ತೀವಿ. ಅಕ್ಟೋಬರ್ನಲ್ಲಿ ಒಂದಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳು OTTಗೆ ಬರ್ತಿವೆ. ಅವುಗಳಲ್ಲಿ ಮೊದಲನೇದು ಕನ್ನಡದ ಏಳುಮಲೆ. ಸೂ ಫ್ರಮ್ ಸೋ ಸಿನಿಮಾದ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡಿದ ಮತ್ತೊಂದು ಸಿನಿಮಾ ಏಳುಮಲೆ. ಸೆಪ್ಟೆಂಬರ್ 5ಕ್ಕೆ ಥಿಯೇಟರಲ್ಲಿ ರಿಲೀಸ್ ಆಗಿ ಸಕ್ಸಸ್ ಕಂಡಿದ್ದ ಈ ಸಿನಿಮಾ ಈಗ OTTಗೆ ಬರೋದಕ್ಕೆ ರೆಡಿಯಾಗಿದೆ. ಇದು ತಮಿಳುನಾಡು ಕರ್ನಾಟಕ ಬಾರ್ಡರ್ನಲ್ಲಿ ಇರೋ ಚಾಮರಾಜನಗರದ ಸುತ್ತಮುತ್ತ ನಡೆಯೋ ಕತೆ. ಒಂದು ಲವ್ ಸ್ಟೋರಿ, ಅದರ ಸುತ್ತ ವೀರಪ್ಪನ್ ಕಾರ್ಯಾಚರಣೆ, ವೆಪನ್ ಸ್ಮಗ್ಲಿಂಗ್, ಪಾಲಿಟಿಕ್ಸ್ ಎಲ್ಲವನ್ನ ಮಿಕ್ಸ್ ಮಾಡಿ ಒಳ್ಳೆ ಥ್ರಿಲ್ಲಿಂಗ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ. ರಕ್ಷಿತಾ ಪ್ರೇಮ್ ಅವರ ತಮ್ಮ ರಾಣಾ, ಮಹಾನಟಿ ರಿಯಾಲಿಟಿ ಶೋನ ವಿನ್ನರ್ ಪ್ರಿಯಾಂಕಾ ಆಚಾರಿ ಸಿನಿಮಾದ ಹೀರೋ ಮತ್ತು ಹೀರೋಯಿನ್. ಇವರಿಬ್ಬರ ಜೊತೆ ಕಿಶೋರ್, ಜಗಪತಿ ಬಾಬು, TS ನಾಗಾಭರಣ ಅಂತ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಸಿನಿಮಾದಲ್ಲಿದೆ. ಇಂಥ ಅದ್ಭುತ ಕಲಾವಿದರು ನಟಿಸಿರೋದು ಈ ಸಿನಿಮಾದ ಮತ್ತೊಂದು ಪ್ಲಸ್. ಈ ಸೂಪರ್ ಹಿಟ್ ಲವ್ ಸ್ಟೋರಿನ ನೀವು ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ತಲೆ ಕೆಡಿಸ್ಕೋಬೇಡಿ. ಇದೇ ಅಕ್ಟೋಬರ್ 17ರಿಂದ ZEE5ಯಲ್ಲಿ ಏಳುಮಲೆ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ಪವನ್ ಕಲ್ಯಾಣ್ ಅವರ ಮೋಸ್ಟ್ ಅವೈಟೆಡ್ ಕ್ರೈಮ್ ಆಕ್ಷನ್ ಡ್ರಾಮಾ ದೇ ಕಾಲ್ ಹಿಮ್ OG ಸಿನಿಮಾ ಸೆಪ್ಟೆಂಬರ್ 25ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಟೈಟಲಲ್ಲಿ ಹೀರೋ ಹಾಗೆ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ. ಈ ಸಿನಿಮಾದ ಕತೆ ರಜನಿಕಾಂತ್ ಅವರ ಬ್ಲಾಕ್ ಬಸ್ಟರ್ ಹಿಟ್ ಭಾಷಾ ಸಿನಿಮಾದ ಕತೆ ತರನೇ ಇದೆ ಅನ್ನೋ ಮಾತುಗಳು ಕೇಳಿಬಂತು. OG ಸಿನಿಮಾದಲ್ಲಿ ಹೀರೋ ಮುಂಬೈ ಅಂಡರ್ ವರ್ಲ್ಡ್ ಇಂದ ದೂರ ಹೋಗಿರ್ತಾನೆ. ಮತ್ತೆ ಅವನು ವಾಪಸ್ ಬಂದು ಏನೇನ್ ಮಾಡ್ತಾನೆ, ಯಾಕೆ ವಾಪಸ್ ಬರ್ತಾನೆ ಅನ್ನೋದೇ ಈ ಸಿನಿಮಾದ ಕಥೆ. ಈ OG ಸಿನಿಮಾ ಈಗ OTTಗೆ ಬರ್ತಿದೆ. ಥಿಯೇಟರಲ್ಲಿ ಸಿನಿಮಾ ಮಿಸ್ ಮಾಡ್ಕೊಂಡವರು ಇದೇ ಅಕ್ಟೋಬರ್ 23ರಿಂದ ನೆಟ್ಫ್ಲಿಕ್ಸ್ ಅಲ್ಲಿ ದೇ ಕಾಲ್ ಹಿಮ್ OG ಸಿನಿಮಾವನ್ನ ನೋಡಬಹುದು. ತೆಲುಗಿನ ಹನುಮಾನ್ ಸಿನಿಮಾದಲ್ಲಿ ಮಿಂಚಿದ ತೇಜ್ ಸಜ್ಜಾ ಈಗ ಫ್ಯಾಂಟಸಿ ಆಕ್ಷನ್ ಅಡ್ವೆಂಚರ್ ಸಿನಿಮಾ ಮಿರಾಯ್ ಮೂಲಕ ಮತ್ತೆ ತೆರೆ ಮೇಲೆ ಬಂದಿದ್ದಾರೆ. ಸಿನಿಮಾಗೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಆದರೆ ಹನುಮಾನ್ ಮಾಡಿದ ಮ್ಯಾಜಿಕ್ನ ಈ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಆದರೆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸಿನಿಮಾ 150 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದೆ. ಸೆಪ್ಟೆಂಬರ್ 12ರಲ್ಲಿ ಈ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಈಗ ಅಕ್ಟೋಬರ್ 10ರಿಂದ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಮಿರಾಯ್ ಸ್ಟ್ರೀಮ್ ಆಗ್ತಿದೆ. ವೈ ಬುಂದಿ ಬೇಬಿ ಅನ್ನೋ ವೈರಲ್ ಸಾಂಗ್ ಥಿಯೇಟರ್ ರಿಲೀಸ್ ನಲ್ಲಿ ಡಿಲೀಟ್ ಮಾಡಿದ್ರು. ಆದ್ರೆ ಈಗ ಡಿಜಿಟಲ್ ವರ್ಷನ್ ನಲ್ಲಿ ಆ ಸಾಂಗ್ ನ ಆಡ್ ಮಾಡ್ತಿದಾರಂತೆ. ಈ ಸಿನಿಮಾ ಕೂಡ ರಿಲೀಸ್ ಆಗಿ 1 ತಿಂಗಳು ಆಗ್ಲಿಲ್ಲ, ಆಗ್ಲೇ OTTಗೆ ಬರ್ತಿದೆ. ಕನ್ನಡದಲ್ಲಿ ಕೂಡ ನೀವು ಈ ಸಿನಿಮಾವನ್ನ ನೋಡಬಹುದು. ನಮ್ಮ ಕನ್ನಡದ ಹುಡುಗಿ ರುಕ್ಮಿಣಿ ವಸಂತ್ ಶಿವಕಾರ್ತಿಕೇಯನ್ ಜೊತೆ ಲೀಡ್ ರೋಲ್ ನ ನಟಿಸಿರೋ ತಮಿಳಿನ ಮದ್ರಾಸಿ ಸಿನಿಮಾ ಕೂಡ ಈಗ OTTಗೆ ಬಂದಿದೆ. AR ಮುರುಗದಾಸ್ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಇದೊಂದು ಸೈಕಲಾಜಿಕಲ್ ಆಕ್ಷನ್ ಥ್ರಿಲ್ಲರ್. ಸೆಪ್ಟೆಂಬರ್ 5ಕ್ಕೆ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾಗೆ ಮಿಕ್ಸ್ಡ್ ರಿವ್ಯೂಸ್ ಕೂಡ ಬಂತು. ರಿಲೀಸ್ ಆದ 1 ತಿಂಗಳ ಒಳಗೆ ಸಿನಿಮಾ OTTಗೆ ಬಂದಿದೆ. ಇದೇ ಅಕ್ಟೋಬರ್ 1ರಿಂದ ಮದ್ರಾಸಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡದಲ್ಲಿ ಕೂಡ ನೀವು ಈ ಸಿನಿಮಾವನ್ನ ನೋಡಬಹುದು. 2019ರಲ್ಲಿ ರಿಲೀಸ್ ಆಗಿದ್ದ ವಾರ್ ಸಿನಿಮಾದ ಸೀಕ್ವೆಲ್ ಆದ ವಾರ್ 2 ಆಗಸ್ಟ್ 14ರಲ್ಲಿ ರಜನಿಕಾಂತ್ ಅವರ ಕೂಲಿ ಸಿನಿಮಾ ಜೊತೆ ಥಿಯೇಟರ್ಗೆ ಬಂದಿತ್ತು. YRF ಸ್ಪೈ ನ್ಯೂಸ್ನ 6ನೇ ಸಿನಿಮಾ ಇದು. ವಾರ್ 2ಗೆ ತುಂಬಾನೇ ಹೈಪ್ ಇತ್ತು. ಅದಕ್ಕೆ ಕಾರಣ ಜೂನಿಯರ್ NTR. ವಾರ್ 2ನಲ್ಲಿ ಜೂನಿಯರ್ NTR ಮೇಜರ್ ವಿಕ್ರಮ್ ಚಲಪತಿ ಪಾತ್ರದಲ್ಲಿ ನಟಿಸಿದ್ದಾರೆ. ಹೃತಿಕ್ ರೋಷನ್ ಜೂನಿಯರ್ NTR ಕಾಂಬಿನೇಷನ್ನ ಈ ಆಕ್ಷನ್ ಥ್ರಿಲ್ಲರ್ನ ಡೈರೆಕ್ಟ್ ಮಾಡಿರೋದು ಅಯಾನ್ ಮುಖರ್ಜಿ. ಈ ಸಿನಿಮಾ ಥಿಯೇಟರ್ ಅಲ್ಲಿ ಮಿಕ್ಸ್ ರೆಸ್ಪಾನ್ಸ್ ಪಡ್ಕೊಳ್ತು. ಈ ಮೋಸ್ಟ್ ಅವೈಟೆಡ್ ಸಿನಿಮಾ ಈಗ OTTಗೆ ಬರ್ತಿದೆ. ವಾರ್ 2 ಇದೇ ಅಕ್ಟೋಬರ್ 9ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡವರು ನೆಟ್ಫ್ಲಿಕ್ಸ್ ನಲ್ಲಿ ವಾರ್ 2 ಅನ್ನ ನೋಡಬಹುದು. ನಯನ್ತಾರಾ ಅವರ 75ನೇ ಚಿತ್ರ ಅನ್ಪೂರ್ಣಿ ದ ಗಾಡೆಸ್ ಆಫ್ ಫುಡ್ ಸಿನಿಮಾ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಈ ಸಿನಿಮಾ ಡಿಸೆಂಬರ್ 1, 2023ರಲ್ಲಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಅನ್ನೋ ಕಾರಣಕ್ಕೆ ಸಿನಿಮಾ ವಿರುದ್ಧ ಟೀಕೆಗಳು ಕೇಳಿಬಂದಿದ್ವು. ನಂತರ ನೆಟ್ಫ್ಲಿಕ್ಸ್ ಇಂದ ಕೂಡ ಸಿನಿಮಾವನ್ನ ತೆಗೆಯಲಾಗಿತ್ತು. ಆ ಕಾಂಟ್ರವರ್ಷಿಯಲ್ ಸಿನಿಮಾ ಈಗ ಮತ್ತೆ OTTಗೆ ವಾಪಸ್ ಬಂದಿದೆ. ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ಸಿನಿಮಾ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಇದೇ ಅಕ್ಟೋಬರ್ 1ರಿಂದ ಸ್ಟ್ರೀಮ್ ಆಗ್ತಿದೆ. ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ನೀವು ಈ ಸಿನಿಮಾವನ್ನ ನೋಡಬಹುದು. ಇವುಗಳ ಜೊತೆ ಹಿಂದಿಯ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಪರಂ ಸುಂದರಿ ಅಕ್ಟೋಬರ್ 24ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಸಿದ್ಧಾರ್ಥ್ ಮಲ್ಹೋತ್ರಾ ಮತ್ತು ಜಾನ್ವಿ ಕಪೂರ್ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಆಗಸ್ಟ್ 29ಕ್ಕೆ ರಿಲೀಸ್ ಆಗಿದ್ದ ಈ ಸಿನಿಮಾ ಕ್ರಿಟಿಕ್ಸ್ ಇಂದ ಮಿಕ್ಸ್ ಟು ನೆಗೆಟಿವ್ ರಿವ್ಯೂಸ್ನ ಪಡ್ಕೊಂಡಿತ್ತು. ಡೆಲ್ಲಿಯ ಹುಡುಗ, ಕೇರಳದ ಹುಡುಗಿ, ಇನ್ನೊಂಥರ ಹೇಳೋದಾದ್ರೆ ನಾರ್ತ್ ಅಂಡ್ ಸೌತ್ ಲವ್ ಸ್ಟೋರಿ. ಈ ಸಿನಿಮಾದಲ್ಲಿ 2 ಕಡೆ ಕಲ್ಚರ್ನ ನೋಡ್ಬೋದು.
ನೀವು ಅಮೆರಿಕನ್ ಸೂಪರ್ ನ್ಯಾಚುರಲ್ ಹಾರರ್ ಫಿಲಂ ಸೀರೀಸ್ ದ ಕಾಂಜರಿಂಗ್ನ ಫ್ಯಾನ್ ಆಗಿದ್ರೆ ನಿಮ್ಗೊಂದು ಖುಷಿ ಸುದ್ದಿ ಇದೆ. ಈ ಕಾಂಜರಿಂಗ್ ಸೀರೀಸ್ನ 9ನೇ ಸಿನಿಮಾ ದ ಕಾಂಜರಿಂಗ್ ಲಾಸ್ಟ್ ರೈಟ್ಸ್ ಇದೇ ತಿಂಗಳು OTTಗೆ ಬರ್ತಿದೆ. ಅಮೆಜಾನ್ ಪ್ರೈಮ್ ವಿಡಿಯೋ, ಆಪಲ್ ಟಿವಿಯಲ್ಲಿ ನೀವು ರೆಂಟ್ ಕೊಟ್ಟು ಈ ಸಿನಿಮಾವನ್ನ ನೋಡಬಹುದು. ಅಫಿಷಿಯಲ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಆದರೆ OTT ಅಕ್ಟೋಬರ್ನಲ್ಲಿ ಬರುತ್ತೆ ಅನ್ನೋ ಸುದ್ದಿ ಅಂತೂ ಬಂದಿದೆ. ವಿ ರವಿಚಂದ್ರನ್ ಅವರು ಅಭಿನಯಿಸಿರೋ ಗೌರಿ ಶಂಕರ್ ಅನ್ನೋ ಸಿನಿಮಾ ಒಂದು OTTಗೆ ಬಂದಿದೆ. ಈ ಸಿನಿಮಾವನ್ನ ರವಿಚಂದ್ರನ್ ಅವರ 2ನೇ ಏಕಾಂಗಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದಲ್ಲಿ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇರೋದು ಇವರೊಬ್ರದೇ. ಬ್ರೋಕನ್ ಆರೋಗೆಂಟ್ ಪೇಂಟರ್ ಆಗಿ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಇವ್ರಿಗೆ ಹೆಂಡತಿ ಮಕ್ಕಳ ನೆನಪು ಕಾಡ್ತಿರುತ್ತೆ, ಆದ್ರೆ ತುಂಬಾ ಹಿಂದೆನೆ ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿರ್ತಾರೆ. ಕನ್ವೆನ್ಷನ್ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಆಗಿರೋ ನರೇಟಿವ್ನ ಈ ಸಿನಿಮಾದಲ್ಲಿ ನೀವು ನೋಡಬಹುದು. ಇದೊಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಕೂಡ ಹೇಳ್ಬೋದು. ಆಗಸ್ಟ್ 29ಕ್ಕೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಈ ತರದೊಂದು ಸಿನಿಮಾ ರಿಲೀಸ್ ಆಗಿತ್ತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ಆದ್ರೆ ಇದೇ ಅಕ್ಟೋಬರ್ 1ರಿಂದ ಸನ್ ನೆಕ್ಸ್ಟ್ ಅಲ್ಲಿ ಗೌರಿ ಶಂಕರ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ಸೊ ಥಿಯೇಟರ್ ಮಿಸ್ ಮಾಡ್ಕೊಂಡಿರೋರು ಈ ಇಂಟ್ರೆಸ್ಟಿಂಗ್ ಸಿನಿಮಾನ ಈಗ ನೀವು ಸನ್ ನೆಕ್ಸ್ಟ್ ಅಲ್ಲಿ ನೋಡಬಹುದು. ವಿಡಿಯೋ ಸ್ಟಾರ್ಟಿಂಗ್ 2 ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಈ ಅಕ್ಟೋಬರ್ OTTಗೆ ಬರಬಹುದು ಅಂತ ಹೇಳಿದ್ವಿ. ಆ ಸಿನಿಮಾಗಳು ಯಾವ್ಯಾವುದು ಅಂದ್ರೆ, ಸೂಪರ್ ಹೀರೋ ಸಿನಿಮಾಗಳನ್ನ ನಾವು ಜಾಸ್ತಿ ಹಾಲಿವುಡ್ನಲ್ಲೇ ನೋಡ್ತಿದ್ವಿ. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಕೆಲವು ಸೂಪರ್ ಹೀರೋ ಸಿನಿಮಾಗಳು ಬಂದಿವೆ, ಆದರೆ ಹಾಲಿವುಡ್ಗೆ ಕಂಪೇರ್ ಮಾಡಿದ್ರೆ ಅದು ತುಂಬಾ ಕಡಿಮೆ. ಇತ್ತೀಚೆಗೆ ಮಲಯಾಳಂನಲ್ಲಿ ಕೂಡ ಈ ತರದ್ದೇ ಒಂದು ಸೂಪರ್ ಹೀರೋ ಸಿನಿಮಾ ಬಂದಿದೆ. ಮಲಯಾಳಂನ ಇಂಡಸ್ಟ್ರಿ ಹಿಟ್, ಈ ವರ್ಷ ಮಲಯಾಳಂನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋ ಸಿನಿಮಾ. ಹಾಗೆ ಎಲ್ಲ ಸಿನಿಮಾಗಳನ್ನ ರೆಕಾರ್ಡ್ ಬ್ರೇಕ್ ಮಾಡಿ ಮಲಯಾಳಂನ ಆಲ್ ಟೈಮ್ ಹೈಯೆಸ್ಟ್ ಗ್ರಾಸಸ್ ಲಿಸ್ಟ್ ನ ಟಾಪ್ ನಲ್ಲಿ ಬಂದಿರೋ ಲೋಕ ಚಾಪ್ಟರ್ 1 ಸಿನಿಮಾ ಕೂಡ ಇದೇ ಅಕ್ಟೋಬರ್ ನಲ್ಲಿ OTTಗೆ ಬರಬಹುದು ಅಂತ ಹೇಳಲಾಗ್ತಿದೆ. ಮಲಯಾಳಂನಲ್ಲಿ ಬಂದಿರೋ ಈ ಸೂಪರ್ ಹೀರೋ ಸಿನಿಮಾ ಥಿಯೇಟರ್ಗಳಲ್ಲಿ ಮೆಗಾ ಬ್ಲಾಕ್ ಬಸ್ಟರ್ ಆಗಿ ಎಲ್ಲಾ ಸಿನಿಮಾಗಳ ರೆಕಾರ್ಡ್ ಬ್ರೇಕ್ ಮಾಡಿ ಇನ್ನು ಥಿಯೇಟರ್ ಅಲ್ಲಿ ಓಡ್ತಿದೆ. ಈ ಮೆಗಾ ಬ್ಲಾಕ್ ಬಸ್ಟರ್ ಈಗ OTTಗೆ ಬರೋದಕ್ಕೆ ಕೂಡ ರೆಡಿ ಆಗಿದೆ. ಇದೇ ಅಕ್ಟೋಬರ್ 23ರಿಂದ ಈ ಸಿನಿಮಾ ಜಿಯೋ ಹಾಟ್ಸ್ಟಾರ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ ಅನ್ನೋ ಸುದ್ದಿ ಇದೆ. ಇದಕ್ಕಿಂತ ಮುಂಚೆ ಸೆಪ್ಟೆಂಬರ್ 26ಕ್ಕೆ ಸಿನಿಮಾ OTTಗೆ ಬರುತ್ತೆ ಅಂತ ಸುದ್ದಿ ಇತ್ತು. ಈ ಡೇಟ್ ಅಫಿಷಿಯಲ್ ಆಗಿ ಎಲ್ಲೂ ಕನ್ಫರ್ಮ್ ಆಗಿಲ್ಲ. ಅಕ್ಟೋಬರ್ 2ರಿಂದ ಥಿಯೇಟರ್ಗಳಲ್ಲಿ ಸುನಾಮಿ ಎಬ್ಸಿರೋ ಕಾಂತಾರ ಚಾಪ್ಟರ್ 1 ಸಿನಿಮಾ ಕೂಡ ಇದೇ ತಿಂಗಳ ಕೊನೆಯಲ್ಲಿ OTTಗೆ ಬರಬಹುದು ಅನ್ನೋ ಸುದ್ದಿ ಇದೆ. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಅಮೆಜಾನ್ ಪ್ರೈಮ್ ವಿಡಿಯೋ OTT ರೈಟ್ಸ್ ನ ತಗೊಂಡಿದೆ. ಸುದ್ದಿಗಳ ಪ್ರಕಾರ ಥಿಯೇಟರ್ ಅಲ್ಲಿ ರಿಲೀಸ್ ಆದ 4 ವಾರಗಳ ನಂತರ OTTಯಲ್ಲಿ ಸಿನಿಮಾನ ರಿಲೀಸ್ ಮಾಡಬಹುದು. 2022ರಲ್ಲಿ ಕಾಂತಾರ ರಿಲೀಸ್ ಆದ 56 ದಿನಗಳ ನಂತರ OTTಗೆ ಬಂದಿತ್ತು. ಸಿನಿಮಾ ನೋಡೋಕೆ ಜನ ಇನ್ನೂ ಥಿಯೇಟರ್ಗಳಲ್ಲಿ ನುಗ್ತಿದ್ದಾರೆ. ಆಲ್ರೆಡಿ ಸಿನಿಮಾ 6 ದಿನಕ್ಕೆ 362 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದೆ. ಹಲವಾರು ಬಾಕ್ಸ್ ಆಫೀಸ್ ರೆಕಾರ್ಡ್ ಗಳನ್ನ ಮುರಿದು ಹೊಸ ದಾಖಲೆಗಳನ್ನ ಬರೀತಿದೆ. ಈ ಇಂಡಸ್ಟ್ರಿ ಹಿಟ್ ಇದೇ ಅಕ್ಟೋಬರ್ 30ಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗಬಹುದು. ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ ಆಗಿಲ್ಲ, ಆದ್ರೆ ಸುದ್ದಿ ಅಂತೂ ಇದೆ. ನೀವು ಆಲ್ರೆಡಿ ಕಾಂತಾರ ಚಾಪ್ಟರ್ 1 ನೋಡಿದ್ರೆ ಈ ಸಿನಿಮಾನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಈ ಸಿನಿಮಾವನ್ನ OTTಲಿ ನೋಡ್ಬೇಕು ಅಂತ ಯಾರಾದ್ರೂ ಅನ್ಕೋತಿದ್ರೆ ಅಂತವ್ರಿಗೆ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ಯಾಕೆ ಹೇಳ್ತಿದೀವಿ ಅಂದ್ರೆ, ನಮಗನ್ಸಿದ್ದು ಕಾಂತಾರ ಚಾಪ್ಟರ್ 1 ಒಂದು ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಈ ಸಿನಿಮಾವನ್ನ ಥಿಯೇಟರ್ಲ್ಲೇ ನೋಡಬೇಕು ಅನ್ನೋದು ನಮ್ಮ ಒಪಿನಿಯನ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ತರ OTT ರೆಕಮೆಂಡೇಶನ್, ಇಂಡಸ್ಟ್ರಿ ಅಪ್ಡೇಟ್ಸ್, ಇಂಟ್ರೆಸ್ಟಿಂಗ್ ಸಿನಿಮಾ ಕಂಟೆಂಟ್ಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.